ಹಾಯ್ ಹಲೋ ವೆಲ್ಕಮ್ ಟು ಯಶು ಮೇಕ್ ಓವರ್. ನಮಗೆ ನಿನ್ನೆ ಒಂದು ಆರ್ಡರ್ ಬಂದಿತ್ತು ಎಂಗೇಜ್ಮೆಂಟಿಂದು. ನಮ್ಮ ಮನೆಯಲ್ಲೇ ಮೇಕಪ್ಪು ಬಂದು ಮಾಡಿಕೊಡಿ ಅಂತ ಕೇಳಿದ್ರು. ಎಂಗೇಜ್ಮೆಂಟ್ ಲುಕ್ಕು, ಒಂದು ಹೇರ್ ಸ್ಟೈಲು ಮತ್ತು ಒಂದು ಫೇಸ್ ಮೇಕಪ್ಪು. ಅವರು ಸ್ಯಾರಿನ ಅವರೇನೆ ಡ್ರ್ಯಾಪ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಅವರು ಟೀಚರಾಗಿ ವರ್ಕ್ ಮಾಡ್ತಾರೆ, ಹಾಗಾಗಿ ನಾನೇನೇ ಸ್ಯಾರಿ ವೇರ್ ಮಾಡ್ಕೊತೀನಿ ಅಂತ ಹೇಳಿದರು. ನಾವು ಸ್ಯಾರಿನ ವೇರ್ ಮಾಡಲಿಲ್ಲ. ಆಲ್ರೆಡಿ ಅವರು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ರು. ಹೋದ ತಕ್ಷಣ ಅವರೇನೆ ಸ್ಯಾರಿನ ಹಾಕಿದ್ರು. ನಾನು ಸ್ವಲ್ಪ ಕರೆಕ್ಷನ್ ಮಾಡಿದೆ ಅಷ್ಟೇ. ಆಮೇಲೆ ಹೇರು ಅವ್ರದ್ದು ವಾಲ್ಯೂಮ್ ಇರಲಿಲ್ಲ. ನಾವು ಅದನ್ನು ಕ್ರಿಂಪ್ ಮಾಡ್ಕೊಂಡ್ವಿ. ಕ್ರಿಂಪ್ ಮಾಡಿಕೊಂಡ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದರು ಫಿಶ್ ಟೇಲ್ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ. ಅದೇ ಥರ ನಾವು ಬ್ಯಾಕ್ ಸೈಡು ಬ್ಯಾಕ್ ಕೋಮ್ ಮಾಡಿಬಿಟ್ಟು ಪಫ್ ಇಟ್ಟು ನಂತರ ಫಿಶ್ ಟೇಲ್ನ ಮಾಡಿಕೊಟ್ವಿ. ಅವರಿಗೆ ಫಿಶ್ ಟೇಲ್ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ. ಮೇಕಪ್ಪು ನ್ಯಾಚುರಲಾಗಿರಲಿ ಅಂತ ಅವರು ಹೇಳಿದರು, ಹೆವಿ ಮೇಕಪ್ ಬೇಡ ಹಾಗೆ ಅಂತ, ಗ್ಲಾಸಿ ಆಗಿರಲಿ ಸ್ವಲ್ಪ ಅಂತ ಕೇಳಿದರು. ಹಾಗಾಗಿ ನಾವು ಮಾಡಿದ್ವಿ. ನಾನು ಮತ್ತು ನನ್ನ ಸ್ಟೂಡೆಂಟ್ ಇಬ್ಬರು ಹೋಗಿದ್ವಿ. ಭಾಳ ಚೆನ್ನಾಗಿ ಅನ್ನಿಸ್ತು. ಮನೆಯಲ್ಲೇ ಎಂಗೇಜ್ಮೆಂಟ್ ಮೇಕಪ್ಪನ್ನು ಮಾಡಿಸಿದ್ರು. ನಾವು ಹೋಗಿ ಮೇಕಪ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 1.5 hour ಆಯಿತು. ಒಂದು 9:30 10 ಅಷ್ಟೊತ್ತಿಗೆ ನಾವು ಮೇಕಪ್ನ ಮುಗಿಸ್ಕೊಟ್ವಿ. ಅವರು ಒಳ್ಳೆ ರಿವ್ಯೂ ಕೂಡ ಕೊಟ್ಟರು. ಹಾಯ್ ಮ್ಯಾಮ್, ಮೇಕಪ್ ಹೇಗೆ ಅನ್ನಿಸ್ತು ಮೇಡಮ್ ಇವತ್ತು? ಹಾಯ್ ಮೇಡಮ್, ನನಗೆ ಯಶು ಮೇಕ್ ಓವರಿಂದ ಮೇಕಪ್ ಮಾಡಿಸ್ಕೊಂಡ್ರೆ ತುಂಬ ಇಷ್ಟ ಆಯಿತು. ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಫೈನಲಿ ಮೇಕಪ್ಪು ತುಂಬ ಇಷ್ಟಪಟ್ಟರು. ಓಕೆ ಮ್ಯಾಮ್.